ಇದೇನು ತುಂಬ ಕತ್ಲಾಗೋಯ್ತು. ಹಾಂ, ಓಹ್ ಶರತ್ ಇಲ್ಲಿ ಮಲಗಿದ್ದಾನೆ ಅನ್ಸುತ್ತೆ. ಅವ್ನು ನೀ ಆಡಿಸಿ ಸತ್ಯ ಹೇಳ್ಬಿಡ್ತೀನಿ. ಶರತ ಶರತ, ನಿನಗೊಂದು ಸಿಗರೇಟ್ ಕೊಡ್ಬೇಕು. ಅಲ್ಲ ಕಣ, ಸೀಕ್ರೆಟ್ ಹೇಳಬೇಕಿತ್ತು. ಸೀಕ್ರೆಟಾ? ದುರ್ಗಾ ಮತ್ತೆ ಅವಳು ಮತ್ತೆ ಸೀಕ್ರೆಟು. ದುರ್ಗಾ ಮದುವೆ ಸೀಕ್ರೆಟಾ? ಏನು ಹೇಳ್ತಾ ಇದ್ದೀರಾ? ಅವಳು ಮದುವೆ ಫಿಕ್ಸ್ ಹೇಗಾಯ್ತು ಗೊತ್ತಾ? ಹೇಗೆ ಫಿಕ್ಸ್ ಆಯಿತು? ಸುಮ್ಮನೆ ಫಿಕ್ಸ್ ಆಗಿದ್ದಲ್ಲ ಕಣೋ, ಅದ್ರ ಹಿಂದೆ ದೊಡ್ಡ ತಲೆ ಕೆಡಿಸ್ಕೊಬೇಡ. ಅವಳು ಸೊಂಟ ಮುರ್ಕೊಳ್ಳೋದೇನು ಹೊಸ ವಿಷಯನ? ನಾನು ಹೇಳೋದನ್ನು ಕೇಳು. ಏನಾಯ್ತು ಅಂತಂದ್ರೆ, ಅಲ್ಲ ಅದೇನ್ ಹಾಗೆ ಹೇಳ್ತೀರಾ? ಪಾಪ ಒದ್ದಾಡ್ತಿದ್ದಾರೆ, ರೂಮ್ ಕರ್ಕೊಂಡು ಹೋಗಿ. ಅಲ್ಲ ಕರ್ಕೊಂಡು ಹೋಗಿ. ಈ ಮನೇಲಿ ಎಲ್ಲರೂ ನಮ್ ಸೊಂಟ ಮುರಿಯಕ್ಕೆ ಕಾಯ್ತಿದಾರೆ ಅನ್ಸುತ್ತೆ. ಶರತ ಅತ್ತೆ, ಅಯ್ಯೋ ಓಕೆ. ಶರತ, ನಾನು ಏನೇನು ಹೇಳ್ತೀನಿ? ಅಯ್ಯೋ ಪ್ರಾಣಿ, ಆಮೇಲೆ ಮಾತಾಡ್ಬೋದು. ನನ್ ಸೊಂಟ ಮುರಿದೋಯ್ತು, ಬನ್ನಿ ರೂಮ್ ಕರ್ಕೊಂಡು ಹೋಗಿ ನನ್ನ. ಲೇ ತಮ್ಮು, ದಿನಕ್ಕೊಂದ್ಸಲನಾದ್ರು ಬೀಳ್ತೀನಂತ ಅರ್ಕೇನಾದ್ರೂ ಹೊತ್ಕೊಂಡಿದ್ಯಾ ನೀನು? ಬೀಳ್ತಾನೆ ಇರ್ತೀನಿ. ನನ್ನ ಕೈಲೇ ನಡೆಯಕ್ಕಾಗ್ತಾ ಇಲ್ಲ. ನೀನ್ ನಾನೇ ಬೀಳೋ ಥರ ತೆಗಿದ್ದೀನಿ. ಅಲ್ಲ ಮಾವ ಏನೋ ಹೇಳ್ತೀನಿ ಅಂತ ಬಂದಿದ್ರು. ಅರೆ ಏನೂ ಇಲ್ಲ ಶರತ್, ಅವರು ಮದುವೆ ಅರೇಂಜ್ಮೆಂಟ್ಸ್ ಬಗ್ಗೆ ಹೇಳೋದಕ್ಕೆ ಅಂತ ಬಂದಿದ್ರು. ಯು ಡೋಂಟ್ ಹ್ಯಾವ್ ಟು ವರಿ, ಎಲ್ಲಾನು ಮ್ಯಾನೇಜ್ ಆಗಿದೆ. ಥ್ಯಾಂಕ್ಸ್ ಮಾ. ಐ ಹೋಪ್ ಸಿದ್ಧಾಂತ್ ದುರ್ಗನ ಚೆನ್ನಾಗಿ ನೋಡ್ಕೋತಾನೆ. ಅಫ್ಕೋರ್ಸ್ ಶರತ್, ಚೆನ್ನಾಗಿ ನೋಡ್ಕೊಳ್ದೆ ಏನು ಹೇಳಿ? ಸಿದ್ಧಾಂತ್ ತುಂಬಾ ಒಳ್ಳೆ ಹುಡುಗ, ದುರ್ಗನ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೋತಾನೆ. ದುರ್ಗಾ ಫ್ಯಾಮಿಲಿಯವರು ಅವಳಿಗೋಸ್ಕರ ಒಳ್ಳೆ ಹುಡುಗನೇ ಹುಡುಕಿರ್ತಾರೆ ಬಿಡಿ. ಹಾಗಾಗ್ಲಿ ಅನ್ನೋದೇ ನನ್ನ ವಿಶ್ ಕೂಡ. ಎನಿವೆ, ಗುಡ್ ನೈಟ್. ಗುಡ್ ನೈಟ್ ಶರತ್. ಹೌ ಇನ್ನೋಸೆಂಟ್ ಆರ್ ಯು ಶರತ್? ನಾಳೆ ದುರ್ಗಾ ಲೈಫ್ ತಗೊಳ್ಳೋ ಟ್ವಿಸ್ಟ್ ಇದೆಯಲ್ಲ, ಅದನ್ನ ಯಾರು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ದುರ್ಗಾ ಮದುವೆಗೆ ಇದು ನಾವು ಕೊಡ್ತಾ ಇರೋ ಗಿಫ್ಟ್. ಹ್ಯಾಪಿ ಮ್ಯಾರಿಡ್ ಲೈಫ್ ದುರ್ಗಾ. ಒಳ್ಳೆ ತೂಕ ಇರೋ ಒಡವೆಗಳು ಅಲ್ಲ, ಎಷ್ಟು ಗ್ರಾಮ್ ಇದೆ ಅಂತ ಕಣ್ಣಂದಾಜಿಗೂ ಸಿಗ್ತಿಲ್ಲ. ನಾನೇ ಎಲ್ಲ ಒಡವೆಗಳನ್ನು ಇಸ್ಕೊಂಡ್ಬಿಡ್ಬೇಕು. ದುರ್ಗಾ ನಂಗೆ ಯಾವತ್ತೂ ಇಲ್ಲ ಅನ್ನಲ್ಲ. ದುರ್ಗಾ ರೀ ಬನ್ರಿ, ನೋಡಿ ನಮ್ಮ ದುರ್ಗಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ನಮ್ಮ ಕಣ್ಮುಂದೆನೇ ಆಡ್ಕೊಂಡು ಬೆಳೆದಿರೋ ಹುಡುಗಿ ಇವತ್ತು ಮದುವೆ ಆಗ್ತಿದ್ದಾಳೆ ಅಂದರೆ ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ನಾನು ಇವಳಿಗೆ ಎಷ್ಟೇ ಬೈದಿರ್ಬೋದು, ಆದರೆ ನನಗೂ ಇವಳ ಮೇಲೆ ಮಮಕಾರ ಇದೆ ರೀ. ದುರ್ಗಾ, ನಿನ್ನ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೆ. ನಿಜ ಪ್ರಭಾ, ಇವತ್ತು ನಮ್ಮ ದುರ್ಗಾ ಮದುವೆ ಆಗ್ತಾ ಇದ್ರು ನನ್ನ ದೃಷ್ಟಿಯಲ್ಲಿ ಅವಳು ಇನ್ನೂ ಪುಟ್ಟು ಹುಡುಗಿನೇ. ಚಿಕ್ಕಪ್ಪ, ಅಪ್ಪ ಬರ್ತಾರಲ್ವಾ? ಬರಲೇಬೇಕು ಅಂತ ಹೇಳಿದ್ದೀನಿ ಪುಟ್ಟಿ, ಆದರೆ ಅಣ್ಣ ಹೇಗೆ ಅಂತ ನಿನಗೂ ಗೊತ್ತಲ್ವಾ? ಆದರೆ ಬೇರೆ ಸಮಯ ಅಂದರೆ ಪರವಾಗಿಲ್ಲ, ಮಗಳು ಮದುವೆ ಅಂತ ಆದರೂ ಅವ್ರು ಬಂದರೆ ಎಷ್ಟು ಖುಷಿ ಆಗುತ್ತೆ ನನಗೂ. ಬರ್ತಾನಮ್ಮ, ಚಿಂತೆ ಮಾಡಬೇಡ. ನಿಮ್ಮನ್ನೆಲ್ಲ ಕಂಡ್ರೆ ಅವನಿಗೂ ಅಷ್ಟೇ ಪ್ರೀತಿ ಇದೆ. ಪ್ರಭಾ, ಏನು ಇಲ್ಲೇ ನಿಂತಿದ್ಯಾ? ಹಸೆ ಮನೆ ಹತ್ರ ಏನಾರ ಸಿದ್ಧತೆ ಆಗಿದೆಯಾ ಇಲ್ವಾ ಅಂತ ನೋಡಬಾರ್ದಾ? ಅಯ್ಯೋ ಹೌದು ರೀ, ಅಲ್ಲಿ ನಾನಿಲ್ಲ ಅಂದ್ರೆ ಕೆಲಸನೇ ನಡೆಯಲ್ಲ. ತಾಯಿ, ಯಾಕೆ ಹೀಗೆ ಪರೀಕ್ಷೆ ಮಾಡ್ತಿದ್ಯಾ? ಸತ್ಯನ ಕನ್ನಡಿ ಒಳಗಿನ ಗಂಟು ಮಾಡಿಬಿಟ್ಟೆಲ್ಲ. ಕಣ್ಣಿಗೆ ಕಾಣಿಸ್ತಿದೆ, ಆದ್ರೆ ಏನು ಮಾಡೋಕ್ಕಾಗ್ತಿಲ್ಲ. ಕೊಟ್ಟು ಕಿತ್ಕೊಳ್ಳೋದೇ ಆದ್ರೆ ಯಾಕೆ ಕೊಡ್ತೀಯ ತಾಯಿ?
ಈಗ ನನ್ನ ತಂಗಿ ಜೀವನ ಅಪಾಯದಲ್ಲಿದೆ. ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಾ? ನನ್ನ ಕುಟುಂಬದವ್ರಿಗೆ ನನ್ನ ಸಹಾಯ ಬೇಕಾದಾಗ ನನ್ನ ಕೈ ಕಟ್ಟಾಕ್ಬೇಡ ತಾಯಿ. ನನಗೆ ನನ್ನ ಅಸಹಾಯಕತೆನ ಸಹಿಸ್ಕೊಳಕ್ ಆಗ್ತಿಲ್ಲ ತಾಯಿ, ಆಗ್ತಿಲ್ಲ. ಹಿತಪುಟ, ಎಲ್ಲೋ ಆಚೆ ಸುಮ್ಮನೆ ಓಡಾಡ್ತಾ ಇರಬೇಡ. ಶಾನ್ವಿ, ಇವತ್ತು ಹಿತ ಜೊತೆ ದುರ್ಗಾ ಬೇರೆ ಇರಲ್ಲ. ಪ್ಲೀಸ್ ಟೇಕ್ ಕೇರ್. ಓಕೆ. ಓಕೆನಾ? ಶಾನ್ವಿ, 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 ನಾನು ಇಲ್ಲಿದ್ದೀನಿ. ಹಿತ ಪುಟ್ಟ, ನೀನಾದ್ರೂ ನೋಡು ಪುಟ್ಟ. ಅಮ್ಮ ಅಮ್ಮ ಇಲ್ಲಿದ್ದೀನಿ. ಹಿತ ಹಿತ, ಇಲ್ಲಿ ನೋಡಿಲ್ಲಿ ಹಿತ. ಶಾನ್ವಿ, ಹಿತ ಇಬ್ರಿಗೂ ನಾನು ಕಾಣಿಸ್ತಿಲ್ಲ. ನನ್ನ ಧ್ವನಿನೂ ಅವ್ರಿಗೆ ಕೇಳಿಸ್ತಿಲ್ಲ. ಈಗ ನಾನು ಏನ್ ಮಾಡ್ಲಿ? ದುರ್ಗನ ಕಾಪಾಡೋದಕ್ಕೆ ಯಾರಿಂದ ಸಹಾಯ ಕೇಳಲಿ?